ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಲಕ್ಕಂಪುರ ಗ್ರಾಮದಲ್ಲಿ ಸಮರ್ಪಕ ಚರಂಡಿ ನಿರ್ಮಾಣಕ್ಕೆ ಆಗ್ರಹಿಸಿ ಗ್ರಾಮಸ್ಥರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಹೊಸಕೆರೆ ಗ್ರಾಮ ಪಂಚಾಯಿತಿ ಕಚೇರಿಯ ಮುಂಭಾಗ ಜಮಾಯಿಸಿ ಪ್ರತಿಭಟನೆ ನಡೆಸಿದರು. ನಂತರ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಅರವಿಂದ್ ಅವರ ಮುಖಾಂತರ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಡಿಎಸ್ಎಸ್ನ ತಾಲೂಕು ಅಧ್ಯಕ್ಷ ಸತೀಶ್ ಮಾತನಾಡಿದ ಅವರು, ಲಕ್ಕಂಪುರ ಹೊಸೂರು ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ದಲಿತರು ವಾಸವಿರುವ ಕೆರೆಗಳಲ್ಲಿ ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದೆ ಬಳಕೆ ನೀರು ಸರಾಗವಾಗಿ ಹೊರಗೆ ಹರಿಯದೆ ಅನೈರ್ಮಲ್ಯಕ್ಕೆ ಕಾರಣವಾಗಿದೆ. ಕೆಲವರು ಕೊಳಚೆ ನೀರಿನ ಹರಿವಿಗೆ ಅಡ್ಡಲಾಗಿ ಮಣ್ಣು ಹಾಕಿದ್ದು ಇದರಿಂದ ಸಾಕಷ್ಟು ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿಯಲ್ಲಿ ನಿವಾಸಿಗಳು ಜೀವನ ಸಾಗಿಸುತ್ತಿದ್ದಾರೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನಿರ್ಲಕ್ಷ್ಯ ಸಲ್ಲದು, ಕೂಡಲೇ ಸಮರ್ಪಕ ಚರಂಡಿ ನಿರ್ಮಿಸಿಕೊಡಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ತಾಲೂಕು ಪಂಚಾಯಿತಿಗೆ ಮುತ್ತಿಗೆ ಹಾಕುವುದು ಎಂದು ಎಚ್ಚರಿಕೆ ನೀಡಿತು. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕ ಹನುಮಂತಪ್ಪ, ಭರಮಣ್ಣ ನಾಯಕ್, ರಮೇಶ್, ರೇಣುಕಾ, ಪ್ರಸಾದ್, ಹನುಮಂತಪ್ಪ, ರಮೇಶ್, ರಾಮಣ್ಣ, ಪಾಲಮ್ಮ, ಶಾರದಮ್ಮ, ಕರಿಯಮ್ಮ, ಆಂಜನಮ್ಮ, ಲಕ್ಷ್ಮಿ, ಪ್ರಕಾಶ್ ಸೇರಿದಂತೆ ಮತ್ತಿತರರಿದ್ದರು. ದಿವ್ಯ ನಿರ್ಲಕ್ಷ್ಯದಿಂದ ಇವತ್ತು ಲಕ್ಕಂಪುರ ಗ್ರಾಮದಲ್ಲಿ ಎಷ್ಟೊಂದು ಸಮಸ್ಯೆ ಆಗಿದೆ ಅಂತ ನಾನು ಹೇಳಕ್ ಬಯಸ್ತೀನಿ. ಯಾಕೆಂತಂದ್ರೆ ಒಂದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ಮೊದಲ ಕೆಲಸ ಯಾವುದಂತಕ್ಕಂತ ಒಂದು ಪರಿಜ್ಞಾನವೇ ಅವ್ರಿಗೆ ಇಲ್ಲದಂತೆ ಒಂದು ಸ್ಥಿತಿಗೆ ಹೋಗಿದ್ದಾರೆ ಅವರು. ಈ ರೀತಿ ಹಲವಾರು ನಿರ್ಲಕ್ಷ್ಯಗಳಿಂದ ಅಲ್ಲಿ ಇವತ್ತು ಜನರು ಜೀವನ ಮಾಡೋದೇ ಕಷ್ಟ ಆಗಿದೆ. ನೀರಲ್ಲಿ ಸಮುದ್ರದಲ್ಲಿ ದೋಣಿಗಳು ತೇಲಾಡ್ಕೊಂಡು ಜೀವನ ಮಾಡತಕ್ಕಂಥ ಪರಿಸ್ಥಿತಿ ನಮ್ಮ ಲಕ್ಕಂಪುರ ಗ್ರಾಮಸ್ಥರಿಗೆ ಬಂದಿರತಕ್ಕಂಥ ಸಂಬಂಧಿಸಿದ ಅಧಿಕಾರಿಗಳಿಗೆ ಹೇಳ್ತಕ್ಕಂಥದ್ದಿಷ್ಟೇ, ಇನ್ನು ಮುಂದೆ ಆದ್ರೂ ನೀವು ಜವಾಬ್ದಾರಿಯಿಂದ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ. ಇಲ್ಲಿ ಯಾರು ಏನು ಸುಳ್ಳು ಸಬಬನ್ನು ಯಾರು ಒತ್ಕೊಂಡು ಬಂದಿಲ್ಲ, ಅಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಹೇಳಕ್ ಬಂದಿದ್ದೀವಿ. ನೀವು ಇನ್ನೂ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡೋದಾಗ್ಲಿ ಅಥವಾ ಆ ಸಮಸ್ಯೆ ನಿನ್ನ ಹಂಗೆ ಬಿಡೋದಾದ್ರೆ ಗ್ರಾಮ ಪಂಚಾಯತಿ ಬೀಗನ ಮುರಿತೀವಿ, ತಾಲೂಕ್ ಪಂಚಾಯತಿಗೆ ಮುತ್ತಿಗೆ ಹಾಕ್ತ ಕೆಲಸಕ್ಕೆ ನಾವು ಕೈ ಜೋಡಿಸ್ಬೇಕಾಗುತ್ತೆ. ಎಲ್ಲ ಗ್ರಾಮಸ್ಥರು ಸಂಘಟನೆ ಸೇರ್ಕೊಂಡು ಅದಕ್ಕೆ ಅವಕಾಶ ಮಾಡಿಕೊಡೋದು ಬೇಡ. ನಮಗೆ ಏನೇ ಸಮಸ್ಯೆ ಇದ್ರು, ಏನೇ ನೋವಿದ್ರು ಇವತ್ತು ತಾಳ್ಮೆಯಿಂದ ನಿಮಗೆ ಮನವಿ ಮಾಡ್ಕೊಳ್ತಿದ್ವಿ. ಈಗಿಂದ ನೀವು ಸ್ಥಳಕ್ಕೆ ಪರಿಶೀಲನೆ ಮಾಡಿ ಅಲ್ಲಿರ್ತಕ್ಕಂಥ ಸಮಸ್ಯೆಯನ್ನ ಹೇಗೆ ಮಾನವ ಸಂಪನ್ಮೂಲ ಬಳಸ್ಕೊಂಡು ಬಗೆಹರಿಸಕ್ ಸಾಧ್ಯವಾದ್ರೆ ಬಗೆಹರಿಸಿ, ಇಲ್ಲ ಯಂತ್ರಗಳ ಮುಖಾಂತರ ಬಂದು ಬಗೆಹರಿಸಕ್ಕಾದ್ರೆ ಬಗೆಹರಿಸಿ. ಒಟ್ಟಿನಲ್ಲಿ ನೋಡಿ ಅಲ್ಲಿ ಏನಾಗಿದೆ ಅಂತಂದ್ರೆ ಗ್ರಾಮಸ್ಥರು ಸ್ಥಳೀಯ ಜಗಳ ಮಾಡ್ಕೊಂಡು ಮುಂದೊಂದು ರೀತಿ ಬೇರೆ ರೀತಿ ಜಾತಿ ನಿಂದನೆ ಆಗ್ತಕ್ಕಂಥ ಪದಗಳು ಬಂದಿದಾವೆ. ಅಲ್ಲಿ SC ಕಾಲೋನಿ ಬಳಸ್ತಕ್ಕಂಥ ನೀರು ನಿಮ್ಮಲ್ಲಿ ಅರಿಬೇಕಾ? ಇಂಥ ವಾತಾವರಣಗಳಿದಾವೆ. ಮುಂದೆ ಅಲ್ಲಿ ಏನಾದ್ರು ಯಾವುದೇ ಅಟ್ರಾಸಿಟಿ ಪ್ರಕರಣಗಳಾದ್ರೆ ಇಲಾಖೆಯವರೇ ಮೊದಲು ಜವಾಬ್ದಾರಿ ಆಗ್ತೀರಿ. ನೀವೇ ಮುಖ್ಯ ಅದಕ್ಕೆ ಕಾರಣಕರ್ತರಾಗ್ತೀರಿ. ಅದು ಯಾವುದೋ ಆಗೋದು ಬೇಡ. ಅದನ್ನು ಶೀಘ್ರವೇ ನೀವು ಅಲ್ಲಿ ಸ್ಥಳಕ್ಕೆ ಪರಿಶೀಲನೆ ಮಾಡಿ ಗ್ರಾಮದ ಜನರಿಗೆ ಅಲ್ಲಿರ್ತಕ್ಕಂಥವ್ರಿಗೆ ಒಂದು ಶುಚಿತ್ವದ ವಾತಾವರಣ ನಿರ್ಮಾಣ ಮಾಡೋದ್ರ ಜೊತೆಗೆ ಯಾವುದೇ ಗೊಂದಲ, ಕಲಹ, ಜಗಳಕ್ಕೆ ಅವಕಾಶ ಮಾಡಿಕೊಡದೆ ಸರ್ವರು ಶಾಂತ ರೀತಿಯಿಂದ ಬಾಳ್ವೆ ಜೀವನ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿದೆ. ಇವತ್ತು ಬಂದಿರತಕ್ಕಂಥ ಚರಂಡಿ ಸಮಸ್ಯೆ ನಾಳೆ ಅವರ ಮನಸ್ಸುಗಳಲ್ಲಿ ದೊಡ್ಡ ಅಂಟು ಜಾಡ್ಯವಾಗಿ ನಾವು ಇಲಾಖೆ ಮುಖ್ಯ ಹಾಕಿ ಇನ್ನೂ ಉಗ್ರ ಹೋರಾಟವನ್ನು ಕೈಗೊಳ್ಳಕ್ಕೆ ಮುಂಚೆ ಸಂಬಂಧಪಟ್ಟ ಅಧಿಕಾರಿಗಳ ಸ್ಥಳಕ್ಕೆ ಈಗಲೇ ಕೂಡಲೇ ಹೋಗಿ ನೀವು ಸಮಸ್ಯೆನ